ಡಿ ಕೆ ಅಲ್ಲಿ ನೋಡ್ಲಾ, ಬಿಜೆಪಿ ಅವರು ಖಜಾನೆ ಫುಲ್ ತುಂಬಿಸೋಗವ್ರಲ್ಲ. ಬನ್ನಿ ಸಾರ್, ಇಲ್ಲ ಗುಡ್ಸಿ ಗುಂಡಾಂತರ ಮಾಡೋಣ. ಏ ಜಮೀರ್, ಬಾರೋ ಇಲ್ಲಿ, ನಿಮ್ಮವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗು. ಸಾರ್, ತೆಲಂಗಾಣದಲ್ಲಿ ಎಲೆಕ್ಷನ್ ಇದೆ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋ ಅಂತ ರಾಹುಲ್ ಜಿ ಹೇಳಿದ್ರು. ಏ ನಾಗೇಂದ್ರ, ಬಾರ್ಲಾ ಇಲ್ಲಿ. ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಅದನ್ನ ಇಂಡೈರೆಕ್ಟ್ ಆಗಿ ತೆಲಂಗಾಣಕ್ಕೆ ಕಳಿಸು. ಇಂಡೈರೆಕ್ಟ್ ಆಗ್ತಾನೆ ನೋಡಿ ಹೆಂಗ್ ಕಳಿಸ್ತೀನಿ ಅಂತ. ಎಲ್ಲೇ ಎಲೆಕ್ಷನ್ ಇದ್ರು ನಾವೇ ಕೊಡ್ಬೇಕಂತೆ. ಇಲ್ಲಿದೆಯಲ್ಲ, ಕೊಟ್ರಾಯ್ತು ಬಿಡು. 2 ವರ್ಷಗಳ ನಂತರ ಸಾರ್, ಎಲ್ಲ ಖಾಲಿ ಆಯ್ತಲ್ಲ ಸಾರ್. ಅಳ್ಬೇಡ ಡಿ ಕೆ, ಎಲ್ಲ ರೇಟು ಜಾಸ್ತಿ ಮಾಡೋಣ, ಆವಾಗ ಆಟೋಮ್ಯಾಟಿಕ್ ಆಗಿ ತುಂಬತ್ತೆ. ಆದ್ರೂ ಹಂಗೆ ಬಂದು ಹಿಂಗೆ ಹೋಗ್ಬಿಡ್ತಲ್ವಾ? ಹೌದು, ನಿಂಗೂ ತಲೆ ಐತೆ. ಒಂದು ಕೆಲಸ ಮಾಡೋಣ, ಈ ಮೆಟ್ರೋ ರೇಟ್ನ 6 ತಿಂಗಳಿಗೆ ಒಂದ್ಸಲ ನಾವೇ ರೈಸ್ ಮಾಡೋಣ. ರೇಟ್ ಜಾಸ್ತಿ ಮಾಡಿದ್ದು ಮೋದಿ ಸರ್ಕಾರ ಅಂತ ಅವ್ರ ಮೇಲೆ ಹಾಕೋಣ, ನಮಗೂ ಒಳ್ಳೆ ದುಡ್ಡು ಆಗತ್ತೆ. ವಾವ್, ಸೂಪರ್ ಐಡಿಯಾ ಸರ್. ನಿಮ್ ತರ ಕರ್ನಾಟಕನ ದಿವಾಳಿ ಮಾಡೋರು ರಾಜ್ಯದಲ್ಲಿ ಇಲ್ಲ, ದೇಶದಲ್ಲಿ ಇಲ್ಲ, ಎಲ್ಲೂ ಇಲ್ಲ.